ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಬ್ಬ ಫೇಮಸ್ ಯೂಟ್ಯೂಬರ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದರೆ ಇದು ಮೋಸನೋ ಅಥವಾ ಮುಗ್ಧ ಜನಗಳನ್ನು ಬಳಸ್ಕೊಂಡು ಅವರು ದುಡ್ಡು ಮಾಡ್ತಾ ಇದ್ದಾರೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನಾನು ವಿಡಿಯೋ ಎಂಡಲ್ಲಿ ಮಾತಾಡ್ತೀನಿ. ಬನ್ನಿ ಹಾಗಾದರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಮಾರ್ಕೆಟ್ಗೆ ಹೋಗೋದಿತ್ತು, ಸ್ವಲ್ಪ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಆಮೇಲೆ ಹೇರ್ ಎಕ್ಸೆಸರೀಸ್, ಈ ಥರ ಎಲ್ಲ ನನಗೆ ಮೇಕಪ್ ಐಟಮ್ಸ್ ಒಂಚೂರು ಬೇಕಾಗಿತ್ತು, ತೊಗೊಂಬರೋಣ ಅಂತ ಹೇಳಿ ಶಾಪಿಂಗ್ ಹೋಗಿದ್ವಿ. ಇವತ್ತು ವೆಡ್ಡಿಂಗ್ ಸೀಸನ್ ಅಲ್ವಾ, ಆವಾಗವಾಗ ಮೇಕಪ್ ಆರ್ಡರ್ಸ್ ಇರುತ್ತೆ, ಅದನ್ನೆಲ್ಲ ಬೇಕಾದ ಐಟಮ್ಸ್ ಎಲ್ಲ ಮತ್ತೆ ತೊಗೊಂಬರ್ಬೇಕಾಗುತ್ತೆ, ಖಾಲಿ ಆದಂಥ ಐಟಮ್ಸ್. ಅದ್ರ ಜೊತೆ ಹೇರ್ ಎಕ್ಸೆಸರೀಸು ಅದು ಇದು ಬೇಕಾಗುತ್ತೆ ಅಂತ ಹೇಳಿ ತೊಗೊಂಬರೋಣ ಅಂತ ಹೇಳಿ ಇವತ್ತು ಶಾಪಿಂಗ್ ಬಂದಿದ್ದೀನಿ. ಮೇಕಪ್ ಆರ್ಟಿಸ್ಟ್ಗಳಿಗೆ ಎಷ್ಟಂದ್ರೂ ಕಡಿಮೆನೇ, ಅಂದರೆ ಎಷ್ಟು ತೊಗೊಂಬಂದ್ರೂ ಕಡಿಮೆ ಆಗುತ್ತೆ ಐಟಮ್ಸ್ ಎಲ್ಲ. ಹೇರ್ ಎಕ್ಸೆಸರೀಸ್ ಆಗಿರ್ಬೋದು ಅಥವಾ ಚೆನ್ನಾಗಿರುತ್ತೆ ಜ್ಯುವೆಲರ್ಸ್ ಎಲ್ಲ. ವೆಡ್ಡಿಂಗ್ ಕಲೆಕ್ಷನ್ಸ್ ಕೂಡ ಸಿಗುತ್ತೆ, ಮತ್ತು ಸಿಂಪಲ್ ಬೇಕು ಅಂದರೂ ಕೂಡ ಸಿಗುತ್ತೆ. ಜ್ಯುವೆಲರ್ಸು, ಹೇರ್ ಎಕ್ಸೆಸರೀಸ್ ಆಗಿರ್ಬೋದು, ವೆನಿಟಿ ಬ್ಯಾಗ್ಸ್, ಪ್ರತಿಯೊಂದು ಕೂಡ ಸಿಗುತ್ತೆ ಈ ಶಾಪಲ್ಲಿ. ಕಾಸ್ಮೆಟಿಕ್ಸ್, ಸ್ಟಿಕ್ಕರ್ಸ್ ನೋಡಿ ಯಾವ ರೀತಿ ಇದೆ, ಇದೆಲ್ಲ ಈ ಥರ ತೊಗೊಳ್ಳೋಣ ಅಂಥೇಳಿ ತೊಗೊತಾ ಇದ್ದೀನಿ. ಇದಕ್ಕೆ ಹಾಗೆ ಸಣ್ಣ ಸಣ್ಣದು ಒಂದು ಸ್ಟೋನ್ಸ್ ಬರುತ್ತೆ, ಫ್ಲವರ್ ಡಿಸೈನಿಂದು ಸ್ಟೋನ್ಸ್ ಬರುತ್ತೆ ಅಲ್ವಾ, ಆ ಥರ ಒಂದೆರಡು ತೊಗೊಂಡಿದ್ದೀನಿ. ಇದಕ್ಕೆ ಸೂಟ್ ಆಗುತ್ತೆ. ಇದ್ರ ಜೊತೆ ಹಾಗೆ ಸ್ವಲ್ಪ ಸಣ್ಣ ಪುಟ್ಟ ಯು ಪಿನ್ಸ್, ಆಮೇಲೆ ಹೇರ್ ಪಿನ್ಸ್ ಆಗಿರ್ಬೋದು, ಅವೆಲ್ಲ ತೊಗೊಂಡು ಹಾಗೆ ನಾವು ಹೊಸಪೇಟೆಗೆ ಹೋದ್ವಿ ಅಂತ ಹೇಳಿದರೆ ದುಂಡ್ಮಗ್ಗಿ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಕಟ್ಟಿರ್ತಾರೆ. ಈ ಥರ ಹೊಸಪೇಟೆಗೆ ಹೋದ್ವಿ ಅಂತ ಹೇಳಿದರೆ ಮಗ್ಗಿ ಮಾತ್ರ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ, ತೊಗೊಂಡ್ಬರ್ತೀನಿ. ತುಂಬ ಕಾಸ್ಟ್ಲಿ ಇತ್ತು ಎಲ್ಲ ಮಗ್ಗಿ. ಇಸ್ಕೊಂಡು ಬರುವಾಗ ಹಂಗೆ ಟಿಫನ್ ಮಾಡಿಕೊಂಡು ಬಂದ್ವಿ. ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಟೈಮ್ ಆಗಿತ್ತು, ಹಸಿವು ಅಷ್ಟೊಂದು ಆಗಿದ್ದಿಲ್ಲ ಅಂಥೇಳಿ ದೋಸೆ ತಿನ್ನೋಣ ಅಂಥೇಳಿ ದೋಸೆ ತಿಂದ್ಕೊಂಡು ಬಂದ್ವಿ. ಬರೋ ಅಷ್ಟೊತ್ತಿಗೆ ಸಂಜೆ ಆಯಿತು. ಬಂದು ದೀಪ ಎಲ್ಲ ದೇವ್ರ ಮುಂದೆ ದೀಪ ಎಲ್ಲ ಹಚ್ಬಿಟ್ಟು ಹಾಗೆ ಒಂಚೂರು ಟೀ ಮಾಡ್ಕೊಂಡು ಕುಡಿದು ಇವೆಲ್ಲ ತೆಗೆದಿಟ್ಬಿಡೋಣ, ಮತ್ತು ಊರಿಗೆ ಓದಿದೆ ಒಂಚೂರು, ಹಾಗಾಗಿ ಊರಿಗೆ ಹೋದ್ವಿ ಅಂತ ಹೇಳಿದರೆ ಮತ್ತೆ ಬಂದ ಮೇಲೆ ತೆಗಿಯೋಕ್ಕೂ ಕೂಡ ಬೇಜಾರು, ಎಲ್ಲನೂ ರೆಡಿ ಮಾಡಿ ಬೇರೆ ಕಡೆ ಇಡಲಿಕ್ಕೆ ಸೆಟ್ ಮಾಡ್ಲಿಕ್ಕೂ ಬೇಜಾರಾಗಿ ಮಾಡ್ಕೊತೀನಿ ಅಂಥೇಳಿ ಸ್ವಲ್ಪ ಇವನ್ನೆಲ್ಲ ತೆಗೆದು ನನ್ನ ಮೇಕಪ್ ಬ್ಯಾಗಿಗೆ ಹಾಕಿ ರೆಡಿ ಮಾಡಿಟ್ಟೆ ಅಂತ ಹೇಳಿದೆ. ನೆಕ್ಸ್ಟ್ ಹೋಗುವಾಗ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತೆಗೆದಿಡ್ತಾ ಇದ್ದೀನಿ. ಹಾಗೆ ಬನ್ನಿ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ನಿಮಗೂ ಕೂಡ. ನೋಡಿ, ನಾನು ಅಲ್ಲಿ ತೋರಿಸಿದೆ ಅಲ್ವಾ ಹೇರ್ ಎಕ್ಸೆಸರೀಸ್, ನೋಡಿ ಈ ಥರ ಎಕ್ಸ್ಟರ್ನಲ್ ಅಂತ ಹೇಳ್ಬೋದು, ಎಕ್ಸೆಸರೀಸ್ ಅಂತಲೂ ಕೂಡ ಹೇಳ್ಬೋದು. ನೋಡಿ ಈ ಥರ ಇದೆ, ಈ ಥರ ಡಿಸೈನ್ ಬಂದಿದೆ, ತುಂಬ ಚೆನ್ನಾಗಿದೆ. ಇದು ರಬ್ಬರ್ ಬ್ಯಾಂಡ್ ಥರ ಇದೆ, ಹಾಗೆ ಫಿಕ್ಸ್ ಮಾಡ್ಬೋದು ಇದನ್ನು, ತುಂಬ ಚೆನ್ನಾಗಿದೆ. ಆಮೇಲೆ ಬೇಗ ಆಗುತ್ತೆ ಕೆಲಸ, ಆಮೇಲೆ ಡಿಫ್ರೆಂಟಾಗಿ ಕಾಣುತ್ತೆ ಹೇರ್ ಸ್ಟೈಲ್ ಅಂತೇಳಿ ಇದು ಒಂದು ತೊಗೊಂಡಿದ್ದೀನಿ. ಇವಾಗೆಲ್ಲ ಮಾಮೂಲಿ ಫಿಶ್ ಬ್ರೈಡ್ ಅದು ಇದು ಹಾಕ್ತಾರೆ, ಇದು ಒಂಥರ ಡಿಫ್ರೆಂಟ್ ಆಗಿದೆ. ಇವಾಗೆಲ್ಲ ಟ್ರೆಂಡಿಗೆ ತಕ್ಕಂಗೆ ಒಂಚೂರು ಚೇಂಜಸ್ ಇರಲಿ ಅಂತೇಳಿ ಈ ಥರ ತೊಗೊಂಡ್ಬಂದಿದ್ದೀನಿ. ಈ ಥರ ರಬ್ಬರ್ ಬ್ಯಾಂಡ್ ಥರ ಇದೆ, ಹಾಗೆ ಫಿಕ್ಸ್ ಮಾಡ್ಕೋಬೋದು, ಫಿಕ್ಸ್ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ. ಆಮೇಲೆ ಲೈಟ್ ವೆಯ್ಟ್ ಕೂಡ ಇದೆ. ಅದ್ರ ಜೊತೆ ಸಿಂಪಲ್ ಆಗಿರೋದೊಂದು ತೊಗೊಂಡ್ಬಂದಿದ್ದೀನಿ. ಇವೇನು ಜಾಸ್ತಿ ಕಾಸ್ಟ್ಲಿ ಏನಲ್ಲ, ಆಗುತ್ತೆ 550-600 ರೇಂಜಿಗೆ ಆಗುತ್ತೆ. ಇದನ್ನು ಒಂದು 2-3 ಸಲ ಯೂಸ್ ಮಾಡ್ಬೋದು ಕಸ್ಟಮರ್ಗೆ. ಅಂದರೆ ನಾವು ಕೊಟ್ಟಿರ್ತೀವಲ್ವ ಕಸ್ಟಮರ್ಗೆ, ಮೇಕಪ್ಪಿನ ಬ್ರೈಡ್ಗೆ ಹಾಕಿರ್ತೀವಲ್ವ, ಅವರು ಯಾವ ರೀತಿ ರಿಟರ್ನ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಸಲ ಯೂಸ್ ಮಾಡ್ಕೋಬೋದು ಅಂತೇಳಿ. ಕೆಲವೊಬ್ಬರು ಇದನ್ನೆಲ್ಲ ಹಾಕಿ ರೆಡಿ ಮಾಡಿ ಬಂದಿರ್ತೀವಿ, ಅದನ್ನ ಹೇಗೆ ಬೇಕಾಗೆಲ್ಲ ಕಿತ್ಬಿಟ್ಟು ಕೊಟ್ಟಿರ್ತಾರೆ, ವೇಸ್ಟ್ ಆಗಿಬಿಡುತ್ತೆ ಅದು. ಕೆಲವೊಬ್ರು ಏನು ಮಾಡ್ತಾರೆ, ನೀಟಾಗಿ ಕೊಟ್ಟಿರ್ತಾರೆ, ಎಲ್ಲ ಸಪ್ರೇಟ್ ಮಾಡಿ ಕೊಟ್ಟಿರ್ತಾರೆ, ಅದು ನೀಟಾಗಿ ಚೆನ್ನಾಗಿರುತ್ತೆ, ತುಂಬ ದಿನ ಯೂಸ್ ಮಾಡ್ಕೋಬೋದು. ಕೆಲವೊಬ್ಬರಿಂಕರು ಪ್ರತಿಯೊಂದನ್ನು ಹೇರ್ ಪಿನ್ನು, ಫ್ಲವರ್ಗಳು ಹಾಕಿರ್ತೀವಿ, ಆರ್ಟಿಫಿಷಿಯಲ್ ಫ್ಲವರ್ ಹಾಕಿರ್ತೀವಲ್ವ, ಅದು ಹೇರ್ ಪಿನ್ನು ಎಲ್ಲದು ಮಿಕ್ಸ್ ಮಾಡಿ ಒಂದು ಕವರ್ನಲ್ಲಿ ಸುತ್ತಬಿಟ್ಟು ಕೊಟ್ಟಿರ್ತಾರೆ. ಆ ಥರ ಆಗಿಬಿಟ್ರೆ ನಮಗೆ ತುಂಬ ಲಾಸ್ ಆಗುತ್ತೆ. ಇದೊಂದು 2 ಪೀಸ್ ತೊಗೊಂಬಂದೆ. ಸ್ಟೋನ್ಸ್ ಫ್ಲವರ್ ಬರುತ್ತೆ ಅಲ್ವಾ, ಅಂದರೆ ಸ್ಟೋನ್ಸಿಂದು ಫ್ಲವರ್ ಬರುತ್ತೆ, ಕಲರಲ್ಲೂ ಬರುತ್ತೆ, ಮತ್ತು ಪಿಂಕು, ವೈಟು ಈ ಥರ ಸಪ್ರೇಟ್ ಕೂಡ ಬರುತ್ತೆ, ಮಿಕ್ಸ್ ಕಲರಲ್ಲೂ ಕೂಡ ಬರುತ್ತೆ. ನಾನಿಲ್ಲಿ ಪಿಂಕು ಮತ್ತು ವೈಟ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ. ನೋಡಿ ಈ ಥರ ಪಿಂಕು ಮತ್ತು ವೈಟ್ ಸ್ಟೋನ್ಸ್ ಮತ್ತು ಈ ಥರ ಬೀಡ್ಸ್ ಬಂದಿದೆ, ತುಂಬ ಚೆನ್ನಾಗಿ ಕಾಣುತ್ತೆ ಇದು. ನೋಡಿ ಈ ಥರ ಫ್ಲವರ್ಸ್ ತುಂಬ ಚೆನ್ನಾಗಿದೆ. ಇದು
ಒಬ್ಬ ಫೇಮಸ್ ಯೂಟ್ಯೂಬರ್ ಬಗ್ಗೆ ನಾನು ಹೇಳೋದಿತ್ತು. ನಾನು ಅವ್ರ ಹೆಸರನ್ನ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ ನಾನು ಹೇಳ್ತಾ ಇರೋದನ್ನು ಕೇಳಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾರು ಏನು ಅಂತ. ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಅನ್ನೋದು ಗೊತ್ತಾಗುತ್ತೆ. ಯೂಟ್ಯೂಬಲ್ಲಿ ಗೃಹಲಕ್ಷ್ಮಿ ಬಗ್ಗೆ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ. ಕಳೆದ 1-1.5 ವರ್ಷದಿಂದ ಅವರು ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾಹಿತಿಯನ್ನು ನಮ್ಮ ಜನಗಳಿಗೆ ತಿಳಿಸ್ತಾ ಇದ್ದಾರೆ. ಅದು ತುಂಬ ಒಳ್ಳೆಯ ವಿಚಾರನೇ. ತುಂಬ ಕಷ್ಟಪಟ್ಟು ಯೂಟ್ಯೂಬಲ್ಲಿ ಬೆಳೆದಿದ್ದಾರೆ. ಅದನ್ನು ನೋಡ್ತಾ ಇದ್ದರೆ ನಮಗೂ ಅದೇ ರೀತಿ ನಾವು ಕೂಡ ಎಫರ್ಟ್ ಹಾಕಬೇಕು, ನಾವು ಕೂಡ ಯೂಟ್ಯೂಬಲ್ಲಿ ಬೆಳಿಬೇಕು ಅಂತ ಹೇಳಿ ಅವ್ರನ್ನ ನೋಡಿ ಕಲಿಬೇಕು. ಆ ರೀತಿ ಇದ್ದಾರೆ. ಮುಖ್ಯವಾದ ವಿಚಾರ ಏನಪ್ಪ ಅಂತ ಹೇಳಿದರೆ ಇವರು ಯೂಟ್ಯೂಬ್ ಟ್ರೈನಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದರು. ಅದು ಕೂಡ ತುಂಬ ಒಳ್ಳೆಯ ವಿಚಾರನೇ. ಯೂಟ್ಯೂಬ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದರು. ಹಲವಾರು ಜನ ಅವರಿಂದ ಜೀವನ ಕೂಡ ಕಟ್ಕೊಂಡಿದ್ದಾರೆ. ಅದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕಂಟೆಂಟ್ ಕೂಡ ನಾವೇ ಕೊಡ್ತೀವಿ ಅಂತ ಹೇಳ್ತಾರೆ. ಯೂಟ್ಯೂಬ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು, ಯಾವ ರೀತಿ ವೀಡಿಯೋಸ್ ಮಾಡೋದು, ಯಾವ ರೀತಿ ಎಡಿಟ್ ಮಾಡೋದು, ಇದೆಲ್ಲ ಸಿಂಪಲ್ಲಾಗಿ ವಿಡಿಯೋ ಮುಖಾಂತರ ನಮಗೆ ಕ್ಲಾಸನ್ನು ಕೊಡ್ತಾರೆ. ಅದಕ್ಕೆ ಫೀಸ್ ಬಂದು 11ರಿಂದ 12,000 ಅಮೌಂಟ್ ಇರುತ್ತೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಹೇಗೆ, ಆಮೇಲೆ ಮಾನಿಟೈಸೇಷನ್ ಅಪ್ಲೈ ಮಾಡೋವರೆಗೂ ಅವರು ನಿಮ್ಮ ಜೊತೆನೇ ಇರ್ತೀವಿ ಅಂತ ಹೇಳಿ ಕೆಲವೊಂದಷ್ಟು ವಿಡಿಯೋಗಳನ್ನು ಅವರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಕ್ಲಾಸ್ಗೆ ಯಾರು ಜಾಯಿನ್ ಆಗ್ತಾರೋ ಅವ್ರಿಗೆ ಆ ವಿಡಿಯೋ ಕಳಿಸ್ತಾರೆ. ಆ ವಿಡಿಯೋ ನೋಡಿಕೊಂಡು ನೀವು ಎಲ್ಲದನ್ನು ಕಲ್ತ್ಕೊಂಡು ಅದನ್ನು ನೋಡಿಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಹಾಗೆ ಯೂಟ್ಯೂಬಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದರೆ, ಇಲ್ಲ ಮಾನಿಟೈಸೇಷನ್ ಅಪ್ಲೈ ಮಾಡಿದ ಮೇಲೆ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದರೆ ಅವರು ಕಾಲ್ ಮಾಡಲಿ, ಇಲ್ಲ ವಾಟ್ಸಪ್ ಮೆಸೇಜ್ ಮಾಡಲಿ, ರಿಪ್ಲೈ ಮಾಡಿ ಅದ್ರ ಬಗ್ಗೆ ಡೌಟ್ಸ್ನ ಕ್ಲಿಯರ್ ಮಾಡಿದ್ರಿ ಅಂತ ಹೇಳಿದರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲ ಅಂತ ಹೇಳಿದರೆ ಗೊತ್ತಾಗೋದಿಲ್ಲ ಕೆಲವೊಬ್ಬರಿಗೆ. ಅಷ್ಟೊಂದು ದೊಡ್ಡ ಅಮೌಂಟ್ ತೊಗೊಂಡು ಕ್ಲಾಸ್ಗೆ ಜಾಯಿನ್ ಮಾಡಿಸ್ಕೊಂಡಿರ್ತೀರಾ. ಏನಾದರೂ ಸಮಸ್ಯೆ ಬಂತು ಅಂದರೆ ಅದಕ್ಕೆ ರಿಪ್ಲೈ ಮಾಡಬೇಕು, ಅದ್ರ ಬಗ್ಗೆ ಹೇಳಬೇಕು. ಇದೆಲ್ಲ ಸರಿ. ಇದ್ರ ಬಗ್ಗೆ ನಾನು ಯಾಕಪ್ಪ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಅಷ್ಟು ದುಡ್ಡನ್ನು ತೊಗೊಂಡು ನೀವು ಟ್ರೈನಿಂಗ್ ಕೊಡ್ತೀವಿ, ಯೂಟ್ಯೂಬ್ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿ ಕೆಲವೊಂದು ವಿಡಿಯೋಗಳನ್ನು ಕಳಿಸ್ತೀರಾ. ಹಾಗೆ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳ್ತಾರೆ. ಅಲ್ಲಿಗೆ ನಿಮ್ಮ ಕೆಲಸ ಮುಗಿದೋಗುತ್ತೆ. ಆದರೆ ಆ ರೀತಿ ಮಾಡಬೇಡಿ. ಕಾಲ್ ಮಾಡಿದರೆ ಅಥವಾ ವಾಟ್ಸಪ್ ಮಾಡಿದರು ಅಂತ ಹೇಳಿದರೆ ಅದಕ್ಕೆ ರಿಪ್ಲೈ ಮಾಡಿ. ಕಾಲ್ ಮಾಡಿದರೆ ಕಾಲ್ ಪಿಕ್ ಮಾಡ್ತಾ ಇರೋದಿಲ್ಲ. ಹಾಗೆ ಇಲ್ಲ ವಾಟ್ಸಪ್ ಮಾಡೋಣ, ವಾಟ್ಸಪ್ಪಲ್ಲಾದರೂ ಅವರು ರಿಪ್ಲೈ ಮಾಡ್ಬೋದು ಅಂತ ಹೇಳಿ ವಾಟ್ಸಪ್ಪಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನೋಡಿದರೆ ಅವ್ರ ಕಡೆಯಿಂದ ಯಾವ ರಿಪ್ಲೈ ಕೂಡ ಬರ್ತಾ ಇಲ್ಲ. ಯೂಟ್ಯೂಬ್ ಕ್ಲಾಸ್ಗೆ ಜಾಯ್ನ್ ಆಗಿರ್ತಾರೆ ಅಂಥವ್ರಿಗೆ ನೀವು ಮಾಡ್ತಾ ಇರೋದು ಇದು ಮೋಸ ಅಂತ ನನಗನ್ಸುತ್ತೆ. ಯಾಕಂತ ಹೇಳಿದರೆ ಅಷ್ಟೊಂದು ದುಡ್ಡು ಕೊಟ್ಟು ನಿಮ್ಮ ಕಡೆ ಜಾಯಿನ್ ಆಗಿ ಮತ್ತೆ ಬೇರೆ ಯಾರನ್ನಾದರೂ ಕೇಳ್ಕೊಂಡು ಹೋಗಬೇಕಾಗುತ್ತೆ. ಅದಲ್ಲದೆ ನಾವೇ ಕಂಟೆಂಟ್ ಕೊಡ್ತೀವಿ ಅಂತ ಹೇಳಿ ಅವರು ಒಂದೆರಡು ಕಂಟೆಂಟನ್ನು ಕೊಡ್ತಾರೆ. ಅದರಿಂದ ಯಾವಾಗಲಾದ್ರೂ ತೊಂದರೆ ಆಗುತ್ತೆ. ಯಾಕಂತ ಹೇಳಿದರೆ ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು, ಹಾಗೆ ಕಾಪಿರೈಟ್ ಕ್ಲೈಮ್ ಆಗಿರ್ಬೋದು, ಇಲ್ಲ ವಿಡಿಯೋನೇ ಡಿಲೀಟ್ ಆಗ್ಬೋದು. ಅದೆಲ್ಲ ಆದರೆ ಏನೋ ಒಂದು ಪ್ರಾಬ್ಲಮ್ ಆದರೆ ಸರಿ ಮಾಡ್ಕೋಬೋದು. ಆದರೆ ಚಾನಲೇ ಡಿಮಾನಿಟೈಸ್ ಆಗುತ್ತೆ. 3 ಕಾಪಿರೈಟ್ ಸ್ಟ್ರೈಕ್ ಏನಾದರೂ ಬಂತು ಅಂತ ಹೇಳಿದರೆ ನಮ್ಮ ಚಾನಲ್ನೇ ಯೂಟ್ಯೂಬಿಂದ ತೆಗೆದಾಕ್ಬಿಡ್ತಾರೆ. ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಆನ್ಲೈನ್ ಕ್ಲಾಸಸ್ ಅಂತ ಹೇಳಿದರೆ ನೋಡಿಕೊಂಡು ಜಾಯಿನ್ ಆಗಿ. ಯಾರು ಕೂಡ ಮೋಸ ಹೋಗೋಕ್ಕೆ ಹೋಗಬೇಡಿ. ಕೆಲವೊಂದು ವಿಡಿಯೋಗಳನ್ನು ನೋಡಿಕೊಂಡು ಯಾರು ಕೂಡ ಒಂದೇ ಸಲ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ತುಂಬ ದಿನಗಳೇ ಬೇಕಾಗುತ್ತೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ. ಅದರಲ್ಲಿ ನಾವು ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳಿದರೆ ತುಂಬ ಶ್ರಮ ಬೇಕಾಗುತ್ತೆ. ಮೇಯ್ನಾಗಿ ನಿಮ್ಮ ಶ್ರಮ ಇತ್ತು ಅಂತ ಹೇಳಿದರೆ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಸಕ್ಸಸ್ ಕಾಣ್ತೀರಾ. ಸುಮ್ಮನೆ ಯಾರೋ ಹೇಳಿದ ವಿಡಿಯೋಗಳನ್ನ ನೋಡಿಕೊಂಡು ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀವಿ, ಯೂಟ್ಯೂಬಲ್ಲಿ ಸಕ್ಸಸ್ ಕಾಣ್ತೀವಿ ಅನ್ನೋದು ಸುಳ್ಳು. ನಿಮಗೆ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡಲೇಬೇಕು, ಯೂಟ್ಯೂಬಲ್ಲಿ ನಾವು ಬೆಳಿಲೇಬೇಕು ಅನ್ನೋದಾಯಿತು ಅಂತ ಹೇಳಿದರೆ ಶ್ರಮಪಟ್ಟು ಪ್ರತಿದಿನ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋದ್ರಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಸಕ್ಸಸ್ ಸಿಗುತ್ತೆ. ಒಂದೇ ದಿನಕ್ಕೆ ಅಥವಾ ಒಂದು ತಿಂಗಳಿಗೆ ಯೂಟ್ಯೂಬಲ್ಲಿ ಸಕ್ಸಸ್ ಕಾಣೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗೆ ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ಯೂಟ್ಯೂಬ್ನಲ್ಲೇ ವಿಡಿಯೋಸ್ ಸಿಗುತ್ತೆ ನಿಮಗೆ. ಯೂಟ್ಯೂಬ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಯಾವ ರೀತಿ ಅಪ್ಲೋಡ್ ಮಾಡೋದು, ಯಾವ ರೀತಿ ವಿಡಿಯೋನ ಎಡಿಟ್ ಮಾಡೋದು, ತಮ್ಲೈನ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಪ್ರತಿಯೊಂದು ಕೂಡ ಯೂಟ್ಯೂಬಲ್ಲೇ ಸಿಗುತ್ತೆ. ಅವುಗಳನ್ನೇ ನೋಡಿಕೊಂಡು ನೀವು ಡೈಲಿ ವಿಡಿಯೋನ ನೋಡ್ತಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಹೋದ್ರಿ ಅಂತ ಹೇಳಿದರೆ ಖಂಡಿತವಾಗ್ಲೂ ನಿಮಗೆ ಅದೆಲ್ಲ ಪ್ರಾಕ್ಟೀಸ್ ಆಗುತ್ತೆ. ಅಂದರೆ ಯೂಟ್ಯೂಬಲ್ಲಿ ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದು, ತಮ್ಲೈನ್ ಯಾವ ರೀತಿ ಮಾಡೋದು, ಹಾಗೆ ಎಡಿಟ್ ಯಾವ ರೀತಿ ಮಾಡೋದು ಅನ್ನೋದು ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಹಾಗೆ ಫೈನಲಿ ಮಾನಿಟೈಸೇಷನ್ ಅಪ್ಲೈ ಮಾಡೋದು ಹೇಗೆ ಏನು ಅನ್ನೋದು ಅದು ಕೂಡ ಯೂಟ್ಯೂಬಲ್ಲೇ ವಿಡಿಯೋಸ್ ಸಿಗುತ್ತೆ. ಇದರಲ್ಲಿ ಮೇನ್ ಏನಪ್ಪ ಅಂತ ಹೇಳಿದರೆ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು. ಹಾಗೆ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ರಿ ಅಂತ ಹೇಳಿದರೆ ನೀವು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ತೀರಾ. ಅಂದರೆ ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಇದೆಲ್ಲ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಮಗೆ ಗೊತ್ತಿರೋರೇ ಈ ರೀತಿ ಮೋಸ ಹೋಗಿದ್ದಾರೆ ಯೂಟ್ಯೂಬ್ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿ.